ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತೊಂದು ಸಿಂಪಲ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ, ಆಲೂಗಡ್ಡೆ ಪಲ್ಯವನ್ನು ಸ್ಟಫಿಂಗ್ ಮಾಡಿ ಪಡ್ಡು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಇದಕ್ಕೊಂದು ಪಾತ್ರೆಗೆ ನಾನು 2 ಕಪ್ನಷ್ಟು ದೋಸೆ ಅಕ್ಕಿ ಹಾಕ್ತಾಯಿದ್ದೀನಿ. ಅರ್ಧ kg ಅಷ್ಟು ಇದೆ. ನೀವು ರೇಷನ್ ಅಕ್ಕಿಯನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಅರ್ಧ ಕಪ್ನಷ್ಟು ಉದ್ದಿನಬೇಳೆ, ಇದರ ಜೊತೆಗೆ ಅರ್ಧ ಸ್ಪೂನ್ನಷ್ಟು ಮೆಂತ್ಯ ಕಾಳು, ಎಲ್ಲವನ್ನು ಜೊತೆಯಲ್ಲೇ ಹಾಕ್ಕೊಳ್ಳಿ. ಇದನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ನಂತರ ನೀರು ಸೇರಿಸಿ 5 ರಿಂದ 6 ಗಂಟೆ ತನಕ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ನಾನು 6 ಗಂಟೆ ತನಕ ನೆನೆ ಹಾಕಿದ್ದೆ, ಮಧ್ಯಾಹ್ನನೇ ನೆನೆ ಹಾಕಿದ್ದೆ. ಈಗ ಇದನ್ನು ಮತ್ತೆ 1-2 ಸಲ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನಾನು 2 ಬ್ಯಾಚಲ್ಲಿ ರುಬ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಅಕ್ಕಿ ಯಾವ ಕಪ್ಪಲ್ಲಿ ಹಾಕಿದ್ನೋ ಅದೇ ಕಪ್ನಲ್ಲಿ 1 ಕಪ್ನಷ್ಟು ತೆಳು ಅವಲಕ್ಕಿಯನ್ನು ತೊಳೆದು ಸೇರಿಸ್ತಾ ಇದ್ದೀನಿ. ನೀವೇನಾದರೂ ದಪ್ಪ ಅವಲಕ್ಕಿಯನ್ನು ಉಪಯೋಗಿಸೋದಾದರೆ ಅರ್ಧ ಕಪ್ನಷ್ಟು ಅವಲಕ್ಕಿ ಸಾಕಾಗುತ್ತೆ. ಮಾತ್ರ ರುಬ್ಬೋದಕ್ಕಿಂತ ಅರ್ಧ ಗಂಟೆ ಮುಂಚೆನೇ ಸೆಪ್ರೇಟಾಗಿ ಒಂದು ತಟ್ಟೆಯಲ್ಲಿ ನೆನೆ ಹಾಕಬೇಕಾಗ್ತದೆ. ಇವಾಗ ನೋಡಿ, ನಾನು ಅವಲಕ್ಕಿಯನ್ನು ಸೇರಿಸಿದ್ದೀನಿ. ಇದರ ಜೊತೆನೇ ಸ್ವಲ್ಪನೇ ನೀರು ಹಾಕಿ ನಯ ರುಬ್ಬಬೇಕು ದೋಸೆ ಹಿಟ್ಟಿನ ಅದಕ್ಕೆ. ನಾನು 1 ಬ್ಯಾಚ್ ರುಬ್ಬಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದರ ಜೊತೆನೇ ನಾನು 2ನೇ ಬ್ಯಾಚನ್ನು ಸಹ ರುಬ್ಬಿ ಸೇರಿಸ್ತಾ ಇದ್ದೀನಿ. ಉಪ್ಪು ನಾನು ರುಬ್ಬಬೇಕಾದ್ರೆ ಸೇರಿಸ್ತಾ ಇಲ್ಲ. ಫರ್ಮೆಂಟೇಷನ್ ಆದ ನಂತರ ಬೆಳಿಗ್ಗೆ ನಾನು ಮಾಡೋದ್ರಿಂದ ಬೆಳಿಗ್ಗೆನೇ ನಾನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಕೈಯಲ್ಲೇ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಪೂರ್ತಿ ಹುದುಗಲಿಕ್ಕೆ ಬಿಡಬೇಕಾಗ್ತದೆ. ನೋಡಿ, ಇದು ಮಾರನೇ ದಿನ ಬೆಳಿಗ್ಗೆ ನಾನೊಂದು 10 ರಿಂದ 12 ಗಂಟೆ ತನಕ ಹುದುಗಲಿಕ್ಕೆ ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತೇಳಿ ನೋಡಿ. ಈ ಹದ ಸರಿಯಾಗೇ ಇದೆ. ನಾನು ಇದಕ್ಕೆ ನೀರು ಸೇರಿಸ್ತಿಲ್ಲ. ಈಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸಿಂಪಲ್ಲಾಗಿ ಒಂದು ಆಲೂಗಡ್ಡೆ ಪಲ್ಯ ರೆಡಿ ಮಾಡಬೇಕು ಸ್ಟಫಿಂಗಿಗೆ. ಅದಕ್ಕೆ ಒಂದು ಕಡಾಯಿಗೆ 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಫ್ರೈ ಆದ ನಂತರ 4 ರಿಂದ 5ರಷ್ಟು ಹಸಿಮೆಣಸನ್ನು ಮಧ್ಯ ಸೀಳಿ ಸೇರಿಸ್ತಾ ಇದ್ದೀನಿ. ನಂತರ 2 ಇಂಚಿನಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಹಿಂಗು ಹಾಕ್ಕೊಳ್ಬೇಕು. ಇದರ ಜೊತೆಲೇ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಹೆಗ್ಗೆಯಷ್ಟು ಹಾಕಿದರೆ ಸಾಕು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಆಮೇಲೆ 3 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಮಧ್ಯ ಕಟ್ ಮಾಡಿ ಸೇರಿಸಿದ್ದೀನಿ. ಇದು ಜಾಸ್ತಿ ಹೊತ್ತು ಫ್ರೈ ಆಗೋದು ಬೇಡ, ಸ್ವಲ್ಪ ಬಾಡಿದರೆ ಸಾಕು. ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಬಾಡಿದ ನಂತರ ನಾನು 3 ಆಲೂಗಡ್ಡೆನ ಉಪ್ಪಾಕಿ ಬೇಯಿಸ್ಕೊಂಡಿಟ್ಟಿದ್ದೆ. ಇವಾಗ ಇದನ್ನು ಮ್ಯಾಶ್ ಮಾಡಿ ಸೇರಿಸ್ಕೊಳ್ಬೇಕು. ನಂತರ ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿ, ನಂತರ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಆಲೂಗಡ್ಡೆ ಬೇಯಿಸ್ಬೇಕಾದ್ರೂ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಈಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಡ್ರೈ ಅಂತ ಅನಿಸಿದರೆ 1/4 ಗ್ಲಾಸಷ್ಟು ನೀರು ಹಾಕಿ 1-2 ನಿಮಿಷ ಬೇಯಿಸ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸೇರಿಸಿ ಸ್ಟವ್ ಆಫ್ ಮಾಡಿ ಕೊನೆಯಲ್ಲೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಸ್ಟಫಿಂಗಿಗೆ. ಇಲ್ಲಿ ಪಡ್ಡು ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ನಂತರ ಅರ್ಧದಷ್ಟು ಹಿಟ್ಟು ಮಾತ್ರ ನಾವು ಹಾಕಬೇಕಾಗ್ತದೆ. ನಾವು ಆಲೂಗಡ್ಡೆ ಸ್ಟಫಿಂಗ್ ಮಾಡೋದ್ರಿಂದ ಅರ್ಧದಷ್ಟು ಹಿಟ್ಟು ಮೊದಲಿಗೆ ಹಾಕ್ಕೊಳ್ಬೇಕು. ಫ್ಲೇಮನ್ನು ಮಾತ್ರ ಲೋವಲ್ಲೇ ಇಟ್ಕೊಳ್ಳಿ. ನೋಡಿ, ಇಷ್ಟು ಹಾಕಿದ ನಂತರ ಸ್ವಲ್ಪವೇ ಆಲೂಗಡ್ಡೆ ಪಲ್ಯವನ್ನು ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ನಷ್ಟು ಆಗ್ಬೋದು. ಇದು ಹಾಕಿದ ನಂತರ ಮತ್ತೆ ಮೇಲ್ಭಾಗಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು. ಅದು ಫಿಲ್ ಆಗುವ ತನಕ ಹಾಕ್ಕೊಳ್ಳಿ. ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷ ತನಕ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನೀವು ಬೇಕಂದರೆ ತುಪ್ಪನೂ ಹಾಕ್ಕೊಳ್ಬೋದು. ಇದನ್ನು ಇವಾಗ ಮುಚ್ಚಿ ಇನ್ನೊಂದು ಬದಿಯನ್ನು ಕೂಡ ಬೇಯಿಸಬೇಕು. ನೀವು ಈ ರೀತಿ ಪಡ್ಡು ರೆಡಿ ಮಾಡಿ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಹಾಕಿದರೆ ಚಟ್ನಿಯನ್ನು ಸೆಪ್ರೇಟಾಗಿ ಕೊಡಬೇಕಾಗಿಲ್ಲ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಖಂಡಿತ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿರುವಂಥ ಆಲೂ ಸ್ಟಫಿಂಗ್ ಪಡ್ಡು ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ಶೇರ್ ಮಾಡಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.